ಮಾನ್ಯ ತಾಲೂಕಾ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಕೊಣ್ಣೂರಿನ ಮಡ್ಡಿ ಪ್ಲಾಟಿನ ಜನತೆ ಎಲ್ಲರನ್ನೂ ಸೇರಿಸಿಕೊಂಡು ಇವತ್ತು ಅನಿರ್ದಿಷ್ಟವಾದಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂದರೆ 2020ರಿಂದ ನಿರಂತರವಾಗಿ ಈ ಕೊಣ್ಣೂರಿನ ಮಡ್ಡಿ ಪ್ಲಾಟ್ನಲ್ಲಿ ಹಕ್ಕುಪತ್ರ ಉತ್ತಾರಿ ಕೊಡಬೇಕಂತೇಳಿ ಹಲವಾರು ಬಾರಿ DC ಅವ್ರಿಗೆ ಮಟ್ಟ ನಾವು ಹೋರಾಟ ಮಾಡಿದ್ದೀವಿ, ಮನವಿ ಕೊಟ್ಟಿವಿ, ತಾಲೂಕ್ ಪಂಚಾಯತಿಯವರಿಗೆ ಕೊಟ್ಟಿವಿ, ಗ್ರಾಮ ಪಂಚಾಯತಿಯವ್ರಿಗೆ ಕೊಟ್ಟಿವಿ, ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಿವು. ಆದರೆ ಯಾರೂ ಇನ್ನೂ ಕ್ರಮ ಕೈಗೊಳ್ಳಲಿಲ್ಲ. ಈಗ ಹೋದ ಒಂದು ತಿಂಗಳ ಹಿಂದೆ ನಾವು ಒಮ್ಮೆ ಇದೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ತಾಲೂಕು ಪಂಚಾಯತಿ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಅಂದಾಗ ಆ ಸಂದರ್ಭದಲ್ಲಿ ಆ ಆದೇಶ ನಮ್ಮ ಮನವಿ ಪತ್ರನ ಇಟ್ಕೊಂಡು ಮಾನ್ಯ ಸಾಹೇಬರು ಒಂದು ಗ್ರಾಮ ಪಂಚಾಯತಿಗೆ ಒಂದು ಆದೇಶ ಮಾಡಿದ್ದಾರೆ. ಏನಂದ್ರೆ 120 ಹಕ್ಕುಪತ್ರ ಕೊಟ್ಟಂಥ ಮೊದಲಿಗೆ 2000 ಇಸ್ವಿಕ್ಕಿಂತ ಮೊದಲು ಏನು 120 ಹಕ್ಕುಪತ್ರ ಕೊಟ್ಟಿದ್ರು, ಅವರೆಲ್ಲರಿಗೂ ಉತ್ತಾರ ಕೊಡಬೇಕು. ಉಳಿದಂಥ ಯೋಗ್ಯವಾದಂಥ ಫಲಾನುಭವಿಗಳನ್ನು ಗ್ರಾಮ ಸಭೆ ಕರೆದ ಕಿಸಿಂದ ಅವ್ರನ್ನ ಆಯ್ಕೆ ಮಾಡಿ ಆಗಸ್ಟ್ 6ನೇ ತಾರೀಕು ಒಳಗಾಗಿ ತಾಲೂಕು ಪಂಚಾಯತಿಗೆ ವರದಿ ನೀಡಂತೇಳಿ ಆದೇಶ ಮಾಡ್ಯಾರ. ಆದರೆ ಬರುವ 6ನೇ ತಿಂಗಳಿಗೆ ಒಂದು ತಿಂಗಳ ಆತು ಆದೇಶ ಬಂದರು, ಇನ್ನೂ ಯಾವುದೇ ಒಂದು ಪರಿಹಾರ ಆಗಿಲ್ಲ, ಒಂದು ಕ್ರಮ ಕೈಗೊಂಡಿಲ್ಲ ಇವ್ರ ಗ್ರಾಮ ಪಂಚಾಯತಿ ಆಗಲಿ ತಾಲೂಕು ಪಂಚಾಯತಿಯವರಾಗಲಿ. ಈಗ ಮೌಖಿಕವಾಗಿ ಹೇಳಕತ್ತಾರೋ ಇನ್ನೂ ಒಂದು ತಿಂಗಳು ನಮಗೆ ಅವಕಾಶ ಕೊಡ್ರಿ ಅಂತ ಹೇಳ್ತಾರೆ. ಆದರೆ ಇವ್ರು ಕೊಟ್ಟಂತಾದ ಆದೇಶ ಪ್ರತಿಗೆ ಕಿಮ್ಮತ್ತಿಲ್ದಂಗೆ ಮಾತಾಡಕತ್ತಿದ್ರು. ಅಂದ್ರೆ ಈ ಆದೇಶ ಪ್ರತಿ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಅಷ್ಟೇ ನಮ್ಮ ವಾದ ಆಗೈತಿ. ಇವತ್ತು ಈ ಆದೇಶ ಪ್ರತಿಗೆ ಬೆಲೆ ಇಲ್ಲಾಂದ್ರೆ ನಿಮಗೆ ಗ್ರೀನ್ ಪೆನ್ನಿಗೆ ಸಿಗ್ನೇಚರ್ಗೆ ಬೆಲೆ ಇಲ್ಲಾಂದ್ರೆ ನೀವು ಯಾಕೆ ಆಫೀಸಲ್ಲಿ ಆ ಚೇರ್ ಮೇಲೆ ಕುಳ್ತೀರಿ ಅನ್ನೋದೊಂದು ನಾವು ಪ್ರಶ್ನೆ ಮಾಡಕತ್ತೀವಿ. ಇವತ್ತು ಆದೇಶ ಮಾಡೋದು ನೀವು, ಇವತ್ತು ತಡೆ ಮಾಡೋದು ನೀವು. ಅದಕ್ಕೆ ನಾವು ಸಾಹೇಬ್ರು ಇವತ್ತು ರಾಜಕೀಯ ಮಾಡಕತ್ತಾರ ಅಂತೇಳಿ ನೇರಾಗಿ ಹೇಳಕತ್ತೀವಿ. ನಾವು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಜು ಜುನ್ನೂರ್ ಅನ್ನುವಂಥ ಅಧಿಕಾರಿಗಳು ಇವತ್ತು ಈ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ ಜನತೆಗೆ ರಾಜಕೀಯ ದ್ರೋಹ ಮಾಡಕತ್ತೀರಿ. ಇವತ್ತು ರಾಜಕಾರಣಿಗಳ ಒತ್ತಡದಿಂದ ಇವತ್ತು ಉತ್ತಾರ ಕೊಡೋದಾಗಲಿ, ಹಕ್ಕುಪತ್ರ ಕೊಡೋದಾಗಲಿ, ಇಲ್ಲಿ ವಿದ್ಯುತ್ ಕೊಡೋದಾಗಲಿ ತಡೆ ಹಿಡಿಯಾಕತ್ತೀರಿ ಅಂತೇಳಿ ನಾವು ನೇರ ಆರೋಪ ಮಾಡಾಕತ್ತೀವಿ. ಇವತ್ತು ನೀವು ಸಾಯಂಕಾಲ 5 ಗಂಟೆ ಒಳಗಾಗಿ ಇಲ್ಲಿ ಬರದೇ ಇದ್ದರೆ ನಾವು ನಾಳೆನೂ ಮುಂದುವರಿದೈತಿ, ಇನ್ನೂ 8 ದಿನ ಆದ್ರೂ ಈ ಹೋರಾಟ ಮುಂದುವರಿದೈತಿ. ಅದು ಎಲ್ಲಿವರೆಗಪ್ಪ ಅಂದ್ರೆ ಇನ್ನು ನಾವು ಇವತ್ತು ಸಾಯಂಕಾಲ 5 ಗಂಟೆ ಒಳಗಾಗಿ ನೀವು ಬಂದರೆ ನಿಮ್ಮ ಮೇಲೆ ಅದು ನೀವು ಏನು ಆದೇಶ ಮಾಡ್ತೀರಿ ಅದ್ರ ಮೇಲೆ ಫೈನಲ್ ಮಾಡ್ತೀವ. ಇವತ್ತು ಬರ್ದಿದ್ರೆ ನಾಳೆ ಬರ್ತು ನೋಡುವಂಥದ್ದು ನಿಮ್ಮ ತಲೆಯಾಗಿತ್ತಂದ್ರೆ ಮಾನ್ಯ ಬಾಗಲಕೋಟೆ CO ಸಾಹೇಬ್ರು ಬರೋ ಮಟ್ಟ ನಾವು ಹೋರಾಟ ಕೇಳಂಗಿಲ್ಲ, ಅವರ ಆದೇಶ ಮಾಡಬೇಕೇನ ನೀವು. ಯಾಕಂದರೆ ನೀವು ಹೆಸರು ಹೇಳಿರಿ ಅವ್ರದ, ನಮ್ಮ ಮೇಲಾಧಿಕಾರಿಗಳು ಪರ್ಮಿಷನ್ ಬೇಕಂತೇಳಿ 18 ಎಕರೆ ನಿಮ್ಮ ಹೆಸರಲ್ಲೇ ಐತಿ ಆಲ್ರೆಡಿ. ಹಕ್ಕುಪತ್ರ ನೀಡಿದವ್ರು ನೀವು, ಕೊಡಬೇಕಾಗಿದ್ದು ನೀವು. ಮೇಲಾಧಿಕಾರಿಗಳು ಪರ್ಮಿಷನ್ ಕೇಳಬೇಕಾದ್ರೆ 4 ವರ್ಷ ಬೇಕಾಗಿಲ್ಲ. ಈಗ ಎಷ್ಟೋ ಸಾಹೇಬ್ರು ಬಂದು ಹೋಗ್ಯಾರ, ಅವ್ರು ಇದನ್ನೇ ಹೇಳ್ಕೊತ ಬಂದಿರಿ. ಇದರಿಂದ ಯಾರ್ಯಾರು ಕೈವಾಡ ಐತಿ, ಯಾವ ರಾಜಕಾರಣಿ ಕೈವಾಡ ಐತಿ ಅನ್ನೋದು ಇವತ್ತು ನಾವು ಬಹಿರಂಗವಾಗಿ ಹೇಳೋಕೆ ಸಜ್ಜು ಮಾಡೇವು. ಇಷ್ಟು ದಿನ ನೀವು ಬೇಗನೆ ಬಂದು ನಾವು ಪರಿಹಾರ ಕೊಡದೇ ಇದ್ದರೆ ನಾವು ಬಾಗಲಕೋಟೆ ಚಲೋ ಅಂತೇಳಿ ನಾವು ಕಾರ್ಯಕ್ರಮನೂ ಮಾಡ್ತೀವಿ, ಬೆಳಿಗ್ಗೆ ಜಮಖಂಡಿನೂ ಹೆದ್ದಾರಿ ತಡಿತೀವಿ. ಸಾಯಂಕಾಲ 9 ಗಂಟೆ ಮಟ್ಟ ಅಷ್ಟೇ ಲೈಟ್ ಇರ್ತಾವೆ ಕೊಣ್ಣೂರು ಮಡ್ಡಿ ಪ್ಲಾಟ್ನೊಳಗೆ. 9 ಗಂಟೆಗೆ ಲೈಟ್ ಹೋದವು ಅಂದ್ರೆ ಮಧ್ಯಾಹ್ನ 2 ಗಂಟೆ ಕಡೆ ಬರ್ತಾವೆ. ಆದರೆ ರಾತ್ರಿಯಲ್ಲಿ ತುಡುಗು ಕಳ್ತನ ಆಯ್ತು, ಯಾರು ಎಡಿ ಬಿದ್ದು ಸತ್ರು, ಏನಾರೇ ವಿಷಯ ಜಂತುಗಳು ಕಚ್ಚಿದ್ರೆ ಯಾರು ಇದಕ್ಕೆ ಹೊಣೆಗಾರ ಅನ್ನೋದು ನಾವು ಕೇಳಾಕತ್ತೀವಿ. ಇವತ್ತು ಸಾಯಂಕಾಲ ಸಂಜೆ ಒಳಗಾಗಿನ ನಮಗೆ ಇಲ್ಲಿ ನಿರಂತರ ಜ್ಯೋತಿ ಕನೆಕ್ಷನ್ ಹೊಡಿಬೇಕು. ಏನು ನೀವು ಆದೇಶ ಮಾಡಿರಲಿಲ್ಲ, ಆದೇಶ ಪ್ರಕಾರ ಇವತ್ತು ಗ್ರಾಮ ಪಂಚಾಯತಿ ಒಳಗೆ ಉತ್ತಾರ ಕೊಡೋಕೆ ಚಾಲೂ ಮಾಡ್ಬೇಕು. 120 ಮಂದಿ ಹಕ್ಕುಪತ್ರ ಇದ್ದಂಥವ್ರಿಗೆ ಉತ್ತಾರ ಕೊಡಬೇಕು. ಇದೇ ವಾರದೊಳಗನೆ ಗ್ರಾಮ ಸಭೆ ಕರೆದ ಕಿಸಿಂದ, ಅದು ಮಡ್ಡಿ ಪ್ಲಾಟ್ನಾಗನೇ ಗ್ರಾಮ ಸಭೆ ಕರಿಬೇಕು. ಇಲ್ಲೇ ಕರೆದು ಗ್ರಾಮ ಸಭೆ ಒಳಗೆ ಇಲ್ಲಿ ಮಡ್ಡಿ ಪ್ಲಾಟ್ನಾಗ ಯಾರಿಗೆ ಜಾಗ ಕೊಡಬೇಕು ಅನ್ನೋಂಥ ಯೋಗ್ಯವಾದಂಥ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ವರದಿ ಕೊಡಬೇಕು.
ಇದಾಗ ಆಗೋ ಮಟ್ಟ ನಾವು ಜಾಗ ಖಾಲಿ ಮಾಡಂಗಿಲ್ಲ, ಇಲ್ಲೇ ಕುಂಡಿರ್ತೀವಿ. ಇದು ತಾಳ್ಮೆ ಮೀರಿದ್ರೆ ನಾ ಹೆದ್ದಾರಿ ತಡೆ ಮಾಡ್ತೀವಿ ಅನ್ನೋದು ಒಂದು ಎಚ್ಚರಿಕೆ ಕೊಡ್ತೀನಿ.